ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಜೆಡಿಎಸ್ ನಾಯಕರು ಪ್ರತಿಭಟನೆ ಮತ್ತು ಪಾದಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲು JDLP ನಾಯಕರಾದಂಥ ಸುರೇಶ್ ಬಾಬು ಅವರು ನಮ್ಮ ಜೊತೆ ಇರುವಂಥದ್ದು. ಸರ್, ಇವತ್ತು ಪಾದಯಾತ್ರೆ ಮಾಡ್ತಿದ್ದೀರ ಉದ್ದೇಶ? ಇವತ್ತು ಉದ್ದೇಶ ಎಲ್ಲರಿಗೂ ಕೂಡ ಗೊತ್ತಿದೆ. ಏನು ಬಿಡದಿ ಟೌನ್ಶಿಪ್ ಮಾಡಕ್ಕೆ ಹೊರಟಿರ್ತಕ್ಕಂಥ ಈ ಸರ್ಕಾರ ಹಿಂದೆ ಸತ್ಯಶೋಧನಾ ಸಮಿತಿ ಅಂತ ಮಾಡಿ ಅದ್ರ ಮುಖಾಂತರ ಅಲ್ಲಿ ಬಂದಂಥ ವರದಿನ ಇವತ್ತು ಗಾಳಿಗೆ ತೂರಿ ಇವತ್ತು ಈ ಸರ್ಕಾರ ಬಂದ ತಕ್ಷಣ ಅದ್ರ ವಿರುದ್ಧವಾಗಿ ರೈತರ ವಿರುದ್ಧ ಇವತ್ತು ಭೂ ಕಬಳಿಕೆಯನ್ನು ಮಾಡಿಕೊಂಡು ಇವತ್ತು ಯಾವುದೋ ಒಂದು ಕಂಪ್ನಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ತರಕ್ಕೆ ಹೊರಟಿದ್ದಾರೆ. ಖಂಡಿತ ಅದು ಆಗಬಾರ್ದು ಅಂತಕ್ಕಂಥ ಒತ್ತಾಯದಿಂದ ಇವತ್ತು 516 ದಿನಗಳಿಂದ ಈ ಹೋರಾಟ ನಡೀತಾ ಇದೆ. ಖಂಡಿತ ಇದನ್ನು ಕೈಬಿಡೋವರೆಗೂ ಕೂಡ ಇವತ್ತು ಎಲ್ಲ ರಾಜ್ಯದ ರೈತರು ಮತ್ತು ವಿವಿಧ ಸಂಘಟನೆಗಳು, ಜನತಾದಳ ಮತ್ತು BJP ಎಲ್ಲರೂ ಸೇರಿ ಒಟ್ಟಾಗಿ ಹೋರಾಟವನ್ನು ಮಾಡ್ತಾರೆ. ಕಮಿಟಿ ಮಾಡಿರೋದನ್ನ ಸರ್ಕಾರ ಅದನ್ನ ಯಾವ ರೀತಿ ನೋಡ್ತೀರಾ? ಈಗ ಒಂದು ಹಿಂದೆ ಇವರು ಸತ್ಯಶೋಧನೆ ಸಮಿತಿನ ಕೂಡ ಮಾಡಿದ್ರು. ಆ ಸತ್ಯಶೋಧನಾ ಸಮಿತಿಲಿ ಕಾಗೋಡು ತಿಮ್ಮಪ್ಪನವರು ಕಂದಾಯ ಸಚಿವರು, ಅಂದಿನ ಕಂದಾಯ ಸಚಿವರು ಕೂಡ ಅದರಲ್ಲಿದ್ದರು. ಅದರಲ್ಲಿ DK ಶಿವಕುಮಾರ್ ಅವರು ಕೂಡ ಸಮಿತಿಯ ಸದಸ್ಯರಾಗಿದ್ದಂಥದ್ದು. ಅದನ್ನು ಇವತ್ತು ಗಾಳಿಗೆ ತೂರ್ತಕ್ಕಂಥ ಕೆಲಸ ಏನು ಈ ಸರ್ಕಾರ ಮಾಡಿದೆ, ಇದನ್ನು ಬೆಳಕಿಗೆ ತಂದು ಇವತ್ತು ಸದನದ ಒಳಗಡೆ ಹೊರಗಡೆ ಇದನ್ನು ಹೋರಾಟವನ್ನು ಮಾಡಿ ಇವತ್ತು ಈ ಯೋಜನೆಯನ್ನು ಕೈ ಬಿಡೋವರೆಗೂ ಕೂಡ ನಮ್ಮ ಹೋರಾಟ ಇದೆ. ನಿಖಿಲ್ ಅವರ ನಾಯಕತ್ವ ಪ್ರದರ್ಶನಕ್ಕೋಸ್ಕರ ಈ ಪಾದಯಾತ್ರೆ ನಡೀತಿದೆ ಅಂತ ಹೇಳಲಾಗ್ತಿದೆ. ನಿಖಿಲ್ ನಾವು ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಪ್ರವಾಸ ಮಾಡಿದ್ದೇವೆ. ಜನತಾದಳ ನಮ್ಮ ಪಕ್ಷ ರೈತರ ಬೆಂಬಲಿತ ಪಕ್ಷ ನಮ್ಮದು. ಯಾವತ್ತೂ ಕೂಡ ರೈತರಿಗೆ ಯಾವತ್ತಾದರೂ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದಾಗ ಸಾಲ ಮನ್ನಾ ಇದೆ ಅವ್ರು ಮಾಡಿದೇನ್ರಿ, ಇಂಥ ಕಷ್ಟದ ಕಾಲದಲ್ಲೂ ಕೂಡ ಸಾಲ ಮನ್ನಾ ಇಂಥವು ಏನು ಕೂಡ ರೈತರ ಪರವಾಗಿ ನಿಂತ್ಕೊಳ್ಳದಂಥ ಈ ಪಕ್ಷ ನೋಡಿದ್ರೆ ಖಂಡಿತ ಇವತ್ತು ಜನತಾದಳ ಯಾವತ್ತೂ ಕೂಡ ರೈತರು ಬಡವರ ಪರವಾಗಿರ್ತಕ್ಕಂಥ ಪಕ್ಷ. ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ಪಶ್ಚಾತ್ತಾಪದ ಪಾದಯಾತ್ರೆಯನ್ನ JDS ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ನಾವು ಏನೂ ಲೋಪ ಮಾಡಿಲ್ಲ. ರೆಡ್ ಝೋನ್ ಮಾಡುವುದರ ಮುಖಾಂತರ ಇದನ್ನು ಕುಮಾರಸ್ವಾಮಿ ಅವರ ಕೂಸು ಅಂತ ಏನು ಹೇಳಕ್ಕೆ ಹೊರಟಿದ್ರಿ. ರೆಡ್ ಝೋನ್ ಮಾಡದೇ ಇದ್ರೆ ಇಷ್ಟೊತ್ತಿಗೆ ನೀವು ಇಂಥ ಯಾರ್ಯಾರು ರಿಯಲ್ ಎಸ್ಟೇಟ್ ಮಾಫಿಯಾಗಳಿದ್ರು ಇದೆಲ್ಲ ಭೂ ಕಬಳಿಕೆ ಮಾಡಿಕೊಂಡು ಇಷ್ಟೊತ್ತಿಗೆ ಇಲ್ಲೊಂದು ಇಂಚು ಕೂಡ ಫಲವತ್ತಾದ ಭೂಮಿ ಇರ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದನ್ನು ಉಳಿಸಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಅವ್ರ ಮುಂದೆ ಏನಾವತ್ತು ರೈತರು ಬಂದು ಇವತ್ತು ಅದನ್ನು ಬೇಡ ನಮಗೆ ಭೂಮಿ ಇರೋದು ಎಷ್ಟು ಅಂತ ಹೇಳಿದಾಗ ಆ ಯೋಜನೆನ ಕೈ ಬಿಟ್ಟಂಥದ್ದು 6/6/2006ನೇ ಇಸ್ವಿನಲ್ಲಿ ಈ ಯೋಜನೆ ಬೇಡ ಅನುಷ್ಠಾನಕ್ಕೆ ಅಂತಕ್ಕಂಥದ್ದನ್ನ ಸದನದಲ್ಲೇ ತೀರ್ಮಾನ ತಗೊಂಡಂಥದ್ದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಯಾವತ್ತೂ ಕೂಡ ರೈತರ ವಿರುದ್ಧ ಕೆಲಸ ನಮ್ಮ ಕುಮಾರಸ್ವಾಮಿಯವರಾಗಲಿ ದೇವೇಗೌಡರು ಮಾಡಲ್ಲ ಅಂತಕ್ಕಂಥದ್ದನ್ನ ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಪಾದಯಾತ್ರೆ ಆದಮೇಲೂ ಕೂಡ ಟೌನ್ಶಿಪ್ ವಾಪಸ್ ಪಡೀಲಿಲ್ಲ ಅಂದರೆ ಮುಂದಿನ ಹೋರಾಟ ಆಗಿರುತ್ತೆ. ಇವತ್ತು ಕಾನೂನು ರೀತಿಯೂ ಕೂಡ ಹೋರಾಟ ಇರುತ್ತೆ. ಹಿರಿಯ ಮುತ್ಸದಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕಾಗ್ತದೆ, ಖಂಡಿತ ಇದರಿಂದ ಹಿಂಪಡಿಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯೋದ್ರ ಮುಖಾಂತರನೂ ಕೂಡ ಕೊಟ್ಟಿದ್ದಾರೆ. ಆ ಪತ್ರಕ್ಕೆ ಮಾನ್ಯತೆ ಕೂಡ ಕೊಡೋಕ್ಕೆ ಇವ್ರಿಗೆ ಅಷ್ಟೊಂದು ಸೌಜನ್ಯನೂ ಕೂಡ ಈ ಸರ್ಕಾರ ತೋರಿಸ್ತಾ ಇಲ್ಲ. ಇವರ ಒಂದು ಧೋರಣೆ ನೋಡಿದ್ರೆ ಖಂಡಿತ ಈ ಯೋಜನೆ ಯಾರಿಗೂ ಅನುಕೂಲ ಮಾಡಲಿಕ್ಕೆ, ಈ ಯೋಜನೆ ಯಾವುದೋ ಒಂದು ಕಂಪ್ನಿಗೆ ಅನುಕೂಲ ಮಾಡಲಿಕ್ಕೆ ಈ ಯೋಜನೆ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬೆಳಕಿಗೆ ಬರ್ತಾ ಇದೆ. ಇಷ್ಟು JDLP ನಾಯಕರಾದಂತಹ ಸುರೇಶ್ ಬಾಬು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ KS ಮಾರುತಿ ನಾಯಕ, ಫ್ರೀಡಮ್ TV, ಬಿಡದಿ.